ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಬ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ಇವತ್ತು ಗುರುವಾರ ನೈಟಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡೆ. ಸುಮ್ಮನೆ ಒಂದಿನ ನೆಗ್ಲೆಕ್ಟ್ ಮಾಡೋದ್ರನ್ನು ವ್ಲಾಗ್ ಮಾಡೋದಕ್ಕಾಗೋದಿಲ್ಲ, ಸ್ಕಿಪ್ ಆಗಿಬಿಡುತ್ತೆ ಅಂತ ಅನ್ನೋದಕ್ಕೋಸ್ಕರ ನೈಟಿನೇ ವ್ಲಾಗ್ ಮಾಡ್ಕೊಳ್ಳೋಣ ಅಂತ ಸ್ವಲ್ಪ ಎಷ್ಟಾಗುತ್ತೋ ಅಷ್ಟು ಕ್ಲಿಪ್ಪಿಂಗ್ ತೊಗೊಳ್ಳೋಣ ಅಂತ ಹೇಳಿ ವ್ಲಾಗ್ ಮಾಡಿದ್ದೀನಿ. ಇದು ಗುರುವಾರ ನೈಟು ನೀನು ಮಾಮೂಲಿ ಅಡುಗೆ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಊಟಕ್ಕೆ ಚಪಾತಿ ಮತ್ತು ರೈಸ್ ಮಾಡ್ಕೊಳ್ಳೋಣ, ಅದ್ರ ಜೊತೆಗೆ ಬೆಂಡೆಕಾಯಿದು ಹಾಗೆ ಬೆಂಡೆಕಾಯಿ ಗೊಜ್ಜು ಮಾಡಿಕೊಂಡು ಚಟ್ನಿ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ರೈಸ್ಗೂ ಆಗೋ ಥರನೇ ಬೆಂಡೆಕಾಯಿ ಗೊಜ್ಜು ಮಾಡ್ಕೊತೀನಿ. ಹಾಗಾಗಿ ಎಲ್ಲ ರೆಡಿ ಮಾಡ್ಕೊತಾ ಇದ್ದೆ. ಅಡುಗೆ ಮಾಡಬೇಕಾದ್ರೂ ಒಂದು ಎಡವಟ್ಟು ಮಾಡಿಕೊಂಡೆ, ಅದೇನು ಮಾಡಿಕೊಂಡೆ ಅಂತ ನೆಕ್ಸ್ಟು ಮುಂದೆ ಹೇಳ್ತಾ ಹೋಗ್ತೀನಿ. ಇವಾಗ ಬೆಂಡೆಕಾಯಿ ಗೊಜ್ಜು ಮಾಡೋದಕ್ಕೆ ಈರುಳ್ಳಿ, ಬೆಳ್ಳುಳ್ಳಿ, ಟೊಮೊಟೊ, ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಅದ್ರ ಜೊತೆಗೆ ಧನಿಯಾ ಪುಡಿ ಹಾಕಿ ಮಿಕ್ಸಿಗೆ ಹಾಕೊಳ್ಳೋಣ ಅಂತ ಹಾಕ್ಕೊತಾ ಇದ್ದೀನಿ. ನಾವು ಈ ಧನಿಯಾ ಪುಡಿ ಮಾಡಿಸ್ಬೇಕಾದ್ರೇ ಈ ಸೈಡ್ ಸ್ಪೈಸಸ್ ಏನೇನು ಇರುತ್ತೋ ಅದನ್ನೆಲ್ಲ ಒಂದೇ ಸಲ ಹಾಕ್ಸಿರ್ತೀವಿ. ಅದರಿಂದ ನಾನು ಎಕ್ಸ್ಟ್ರಾ ಮಸಾಲೆಗಳನ್ನೇನು ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ. ಅಂದರೆ ನಾವು ಧನಿಯಾ ಪುಡಿ ಹಾಕ್ಸ್ತಿರ್ತೀವಲ್ಲ ಆ ಟೈಮಲ್ಲಿ ಈ ಚಕ್ಕೆ, ಲವಂಗ, ಗಸಗಸೆ ಇದೆಲ್ಲನ ಹಾಕ್ಸ್ಬಿಟ್ಟೆ ಎಲ್ಲ ಬಿಸಿ ಮಾಡಿ ಸ್ವಲ್ಪ ಆರಿಸಿ ಹಾಕ್ಸಿರ್ತೀವಲ್ಲ, ಅದರಿಂದ ನಾನು ಎಕ್ಸ್ಟ್ರಾ ಮಸಾಲೆಗಳನ್ನ ಆ್ಯಡ್ ಮಾಡೋದಕ್ಕೆ ಹೋಗೋದಿಲ್ಲ. ಮಾಮೂಲಿ ತರಕಾರಿಗಳು ಏನೇನು ಬೇಕೋ ಅದಕ್ಕೆ ಸಾಂಬಾರು ಪುಡಿ ಹಾಕ್ಕೊಂಡು ಅಡುಗೆಗಳನ್ನ ಮಾಡ್ಕೊತೀನಿ ಅಷ್ಟೇ. ಇನ್ನು ರೈಸ್ ಇಟ್ಟಿದ್ನಲ್ಲ ಅದು ಫುಲ್ಲು ತುಂಬ ಆಗ್ಬಿಟ್ಟಿತ್ತು. ನಾನು ಹಾಕಿದ್ದೆ ಒಂದೇ ಒಂದು ಗ್ಲಾಸ್ ಅಕ್ಕಿ, ಅದ್ರ ತುಂಬ ಆಗ್ಬಿಟ್ಟಿತ್ತು. ಸದ್ಯಕ್ಕೆ ಅಷ್ಟೇ ರೈಸ್ ಸಾಕಾಗ್ತಿತ್ತು. ಹಂಗೂ ಅದ್ರ ಜೊತೆಗೆ ಒಂದೆರಡು ಚಪಾತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಮಾಡಿಕೊಂಡೆ. ನೈಟ್ ಹೊತ್ತು ರೈಸ್ ಅಷ್ಟೊಂದು ತಿನ್ನೋದಕ್ಕೆ ಇಷ್ಟ ಆಗೋದಿಲ್ಲ, ಹಂಗಾಗಿ ತಿಂತೀನಿ, ಬಟ್ ಅಷ್ಟು ಇಷ್ಟಪಟ್ಟು ತಿನ್ನೋದಿಲ್ಲ. ಯಾಕಂತಂದರೆ ಇವಾಗ ಬೇರೆ ಸ್ವಲ್ಪ ವೆಯ್ಟ್ ಜಾಸ್ತಿ ಆಗಿದ್ದೀನಿ ಅಂತ ಎಲ್ಲ ಆಡ್ಕೊಳೋರೆ ಜಾಸ್ತಿ ಆಗ್ಬಿಟ್ಟವ್ರೆ. ಹಂಗಾಗಿ ಸ್ವಲ್ಪ ರೈಸ್ ಕಂಟ್ರೋಲ್ ಮಾಡ್ತಾಯಿದ್ದೀನಿ. ಇನ್ನು ರೈಸ್ ಎಲ್ಲ ಮಾಡ್ಕೊಂಡು ಎತ್ತಿಟ್ಕೊಂಡು ಇನ್ನು ಬೆಂಡೆಕಾಯಿ ಹುರಿಯೋದಕ್ಕೂ ಇಟ್ಟೆ. ಇನ್ನೊಂದು ಸೈಡು ಬೆಂಡೆಕಾಯಿ ಗೊಜ್ಜು ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಹೆಂಗೋ ಒಲೆ ಖಾಲಿ ಐತಲ್ಲ ಮಾಡೋದಕ್ಕೆ ಇಟ್ಬಿಡೋಣ ಅಂತ ಹೇಳ್ಬಿಟ್ಟು ಇಟ್ಟಿದ್ದೀನಿ. ನನ್ನ ನೈಟಿಗೆ ನಾನು ಟ್ರೈಪಾಡ್ ಸರಿಯಾಗಿ ಫಿಕ್ಸ್ ಮಾಡಿರಲಿಲ್ಲ, ಅದಕ್ಕೆ ಬಗ್ಬಿಟ್ಟು ಆಯ್ ಮಾಡ್ತಾಯಿದ್ದೀನಿ. ಒಲೆ ಇಟ್ಟಿಗೆ ಕರೆಕ್ಟಾಗಿ ಫಿಕ್ಸ್ ಮಾಡಿದ್ದೆ. ಅದಾದಮೇಲೆ ಎತ್ಕೊಂಡು ಮತ್ತು ನೀಟಾಗಿ ಫಿಕ್ಸ್ ಮಾಡ್ಕೊಂಡು ಅಡುಗೆ ಮಾಡೋದೇ ಒಂದು ಸಪ್ರೇಟ್ ನೀಟಾಗಿ ಮಾಡ್ಕೊಳ್ಳೋಣ ವಿಡಿಯೋನ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಸಾಸಿವೆ ಎಲ್ಲ ಖಾಲಿ ಆಗಿಬಿಟ್ಟಿತ್ತು, ಹಂಗಾಗಿ ಸಾಸಿವೆನೂ ಹಾಕಲಿಲ್ಲ. ಕರ್ಬೇವಿನ ಸೊಪ್ಪು, ಒಣಮೆಣ್ಸಿನ್ಕಾಯಿ ಹಾಕ್ಕೊಂಡು ಒಗ್ಗರಣೆ ಕೊಟ್ಬಿಟ್ಟು ಆಮೇಲೆ ನಾನೇನು ರುಬ್ಕೊಂಡಿದ್ನಲ್ಲ ಮಸಾಲೆ ಅದನ್ನು ಹಾಕ್ಕೊಂಡು ಸ್ವಲ್ಪ ಅದೆಲ್ಲ ಎಣ್ಣೆ ಬಿಡೋವರೆಗೂ ಫ್ರೈ ಮಾಡ್ಕೊತೀನಿ. ನನಗೆ ಅದು ಹಸಿ ಸ್ಮೆಲ್ ಇದ್ದರೆ ಇಷ್ಟ ಆಗೋದಿಲ್ಲ. ಹಂಗಾಗಿ ನನ್ನ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ ನಾನು ಅಡುಗೆ ಮಾಡೋದು ಹೆಂಗೆ ಏನು ಅಂತ ಹೇಳ್ಬಿಟ್ಟು. ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಇಲ್ಲ ಅಂತಂದರೂ ಮನೆಯಲ್ಲಿ ಸಿಗೋ ಅಂಥ ಇಂಗ್ರೀಡಿಯೆಂಟ್ಸ್ನೇ ಬಳಸ್ಕೊಂಡು ನೀಟಾಗಿ ಅಡುಗೆ ಮಾಡೋದನ್ನು ಮಾತ್ರ ಹೇಳ್ಕೊಡ್ತೀನಿ ಅಷ್ಟೇ. ನಾನು ಎಕ್ಸ್ಟ್ರಾ ಅದು ಇದು ಹಾಕ್ಲೇಬೇಕು ಅನ್ನೋ ಥರ ಎಲ್ಲ ಏನೋ ಅಡುಗೆಗಳನ್ನ ಮಾಡೋದಕ್ಕೆ ಹೋಗೋದಿಲ್ಲ. ಮನೆಯಲ್ಲಿ ಏನಾಯ್ತೋ ಅದನ್ನೇ ಅಡ್ಜಸ್ಟ್ ಮಾಡ್ಕೊಂಡು ಮಾಡಿಬಿಡ್ತೀನಿ. ಇನ್ನು ನಾನು ತೆಂಗಿನಕಾಯಿ ಬಳಸೋದಿಲ್ಲ ಅನ್ನೋದು ನನ್ನ ಡೈಲಿ ವ್ಯೂವರ್ಸಿಗೆ ಗೊತ್ತಿರುತ್ತೆ. ಸೊ ಹಂಗಾಗಿ ತೆಂಗಿನಕಾಯಿ ಕೂಡ ಅಷ್ಟಾಗೇನು ಬಳಸೋದಿಲ್ಲ. ಇನ್ನು ಬೆಂಡೆಕಾಯಿ ಗೊಜ್ಜಿಗೆಲ್ಲ ಇಟ್ಬಿಟ್ಟು ಆದಮೇಲೆ ಪಕ್ಕದ ಬೀದಿಲಿ ಏನೋ ಗಲಾಟೆ ನಡೀತಾ ಇತ್ತು. ಏನು ಅಂತ ಹೇಳ್ಬಿಟ್ಟು ನಾನು ಫುಲ್ ಎಕ್ಸೈಟ್ಮೆಂಟಲ್ಲಿ ಬಗ್ಗಿ ಕಿಟಕಿಯಲ್ಲಿ ಹಾಸಿ ನೋಡ್ತಾಯಿದ್ದೆ. ಕಾಣಿಸ್ತಾ ಇರಲಿಲ್ಲ. ಕಿಟಕಿ ಹತ್ಬಿಟ್ಟು ನೋಡ್ಕೊಂಡು ನಿಂತಿದ್ದೆ. ಅದೇನೋ ಬೀದಿ ನಾಯಿ ಸಾಕಿರೋ ಬೆಕ್ಕನ್ನ ಕಚ್ಚಿತು ಅಂತನೇನೋ ಅವ್ರವ್ರ ಮನೆಯವರೇ ಓಡಾಡ್ತಾಯಿದ್ರು ದೊಣ್ಣೆ ಎಲ್ಲ ಹಿಡ್ಕೊಂಡು. ನಾನು ಏನೋ ಯಾರಿಗೂ ಏನೋ ಆಗೋಯ್ತೇನೋ ಅನ್ನೋ ಥರ ನೋಡ್ಕೊಂಡು ಕುಂತಿದ್ದೆ. ಆಮೇಲೆ ವಿಷಯ ಗೊತ್ತಾದಮೇಲೆ ಎದ್ದು ಬಂದೆ. ಅಯ್ಯೋ ಇಷ್ಟೇ ಮ್ಯಾಟ್ರು ಅಂತ ಹೇಳ್ಬಿಟ್ಟು ಬಂದು ನೋಡಿದ್ರೆ ಬೆಂಡೆಕಾಯಿ ಗೊಜ್ಜೆಲ್ಲ ನೀರೆಲ್ಲ ಫುಲ್ಲು ಡ್ರೈ ಆಗಿಬಿಟ್ಟು ಎಲ್ಲ ತಳ ಹತ್ತಕ್ಕೆ ಸ್ಟಾರ್ಟ್ ಆಗಿಬಿಟ್ಟೈತೆ. ನಾನು ನೋಡೇ ಇಲ್ಲ, ಫುಲ್ಲು ಜಗಳ ನೋಡ್ಕೊಂಡು ನಿಂತ್ಕೊಂಡ್ಬಿಟ್ಟಿದ್ದೀನಿ. ಆಮೇಲೆ ಬಂದು ನೋಡಿ ಮತ್ತೆ ಆ ಸೀದಿರೋದೆಲ್ಲ ಬೇಡ ಅಂತ ಹೇಳ್ಬಿಟ್ಟು ಚೆನ್ನಾಗಿರೋದೆಲ್ಲ ಮೇಲ್ಗಡೆ ಎತ್ಕೊಂಡು ಇನ್ನು ಮಿಕ್ಕಿದೆಲ್ಲ ಬಿಸಾಕೋಂಗಾಗೋಯ್ತು. ಆ ಥರದ್ದೊಂದು ಎಡವಟ್ಟು ಮಾಡಿಕೊಂಡೆ. ಆವಾಗ ಅನ್ನಿಸ್ತು ನನಗೆ, ಸುಮ್ಮನೆ ಕಂಡವ್ರ ಮನೆ ವಿಚಾರಕ್ಕೆ ತಲೆ ಕೆಡಿಸ್ಕೊಂಡು ನಮ್ಮನೆ ಅಡುಗೆ ಕೆಡಿಸೋದ್ನಲ್ಲ ಅಂತನ. ಇನ್ನು ಬೆಂಡೆಕಾಯಿ ಗೊಜ್ಜಿನ ಕತೆ ಹಂಗಾಯಿತು. ಇನ್ನು ಚಟ್ನಿ ಮಾಡ್ಕೊಳ್ಳೋಣ ಅಂತ ಹೋದರೆ ಕಡಲೆಬೇಳೆ ಹಾಕ್ಕೊಂಡು ಕಡಲೆ ಬೀಜ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಕಡಲೆ ಖಾಲಿ ಆಗಿಬಿಟ್ಟಿತ್ತು. ಅಷ್ಟೊತ್ತಿನಲ್ಲಿ ಅಂಗಡಿಗೆ ಹೋಗ್ತೀನಿ ಅಂದರೆ ನಮ್ಮ ಮನೆಯವ್ರು ಇನ್ನೇನಿಲ್ಲ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು ಹೆಂಗೆ ಕಡಲೆಬೇಳೆ ಚಟ್ನಿ ಚೆನ್ನಾಗಿರುತ್ತಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಕಡಲೆಬೇಳೆ ಮತ್ತು ಕಡಲೆ ಬೀಜ ಹುರ್ಕೊಂಡು ಸೈಡ್ಗೆ ಎತ್ತಿಟ್ಟು ಅದಾದಮೇಲೆ ಇನ್ನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿನ್ಕಾಯಿ ಜೀರಿಗೆನ ಹುರ್ಕೊಂಡು ಎತ್ತಿಟ್ಕೊಂಡೆ. ಅದಾದಮೇಲೆ ಸ್ವಲ್ಪ
ಅದ್ರ ಜೊತೆಗೆ ಕೊತ್ತಂಬರಿ ಸೊಪ್ಪು, ಉಪ್ಪು ಮತ್ತು ಹುಣಸೆಹಣ್ಣು ಹಾಕ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಸ್ವಲ್ಪ ಅದನ್ನು ನೀಟಾಗಿ ಪೇಸ್ಟ್ ಮಾಡ್ಕೊಬೇಕು. ಆವಾಗ ಚಟ್ನಿ ರೆಡಿ ಆಗುತ್ತೆ. ಕಡಲೆಬೇಳೆ ಚಟ್ನಿ ಚೆನ್ನಾಗಿರುತ್ತೆ. ಒಂದು ಸಲ ನೀವು ದೋಸೆಗೋ ಇಲ್ಲ ಇದು ಇಡ್ಲಿಗೋ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿ ಬರುತ್ತೆ ಟೇಸ್ಟು. ಇದ್ರ ಜೊತೆಗೆ ಸ್ವಲ್ಪ ತೆಂಗಿನಕಾಯಿ ಹಾಕೊಬೇಕು ಮತ್ತು ಕಡಲೆ ಹಾಕೊಬೇಕು, ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಕಡಲೆ ಬೀಜ ಸ್ಕಿಪ್ ಮಾಡಿದ್ರು ನಡೆಯುತ್ತೆ. ಅವಾಗ ಅದೊಂದು ಚಟ್ನಿ ಮಾಡಿಕೊಂಡೆ. ಚಟ್ನಿ ಮಾಡಿಕೊಂಡು ನಮ್ಮ ಮನೆಯವ್ರು ಯಾಕೋ ಸಂಜೆ ಟೀ ಕುಡಿದಿತ್ತು, ಅದು ರಸ್ಗೆಲ್ಲ ತಿಂದಿದ್ರು, ಹಂಗಾಗಿ ಡೈಜೆಸ್ಟ್ ಆಗಿಲ್ಲ, ಸ್ವಲ್ಪ ಬಿಸಿನೀರು ಕಾಯಿಸ್ಕೊಡು ಅಂತ ಹೇಳಿದ್ರು. ಅವ್ರಿಗೆ ಸ್ವಲ್ಪ ಬಿಸಿನೀರು ಕಾಯಿಸ್ಕೊಟ್ಟು ಇನ್ನು ಚಪಾತಿ ಕಲಸಿ ಮುಂಚೆನೇ ಎತ್ತಿಟ್ಕೊಂಡಿದ್ದೆ. ಇನ್ನೇನು ಚಪಾತಿ ಕಲಸೋದೆಲ್ಲ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತೇ ಇರುತ್ತಲ್ಲ, ಹಂಗಾಗಿ ಅದೊಂದು ಸ್ಕಿಪ್ ಮಾಡಿದ್ದೀನಿ, ವಿಡಿಯೋ ಏನು ಮಾಡ್ಕೊಂಡಿಲ್ಲ. ಮುಂಚೆನೇ ಕಲಸಿ ಎತ್ತಿಟ್ಕೊಂಡು ಈಗ ಚಟ್ನಿ ಮತ್ತು ಬೆಂಡೆಕಾಯಿ ಗೊಜ್ಜು ಮಾಡಿಕೊಂಡು ಇನ್ನೇನು ರೈಸೂ ಆಗಿತ್ತಲ್ಲ, ಲಾಸ್ಟಿಗೆ ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಾ ಇದ್ದೀನಿ. ಚಪಾತಿ ಹಿಟ್ಟು ನೋಡಿ ಮುಂಚೆನೇ ಕಲಸಿಟ್ಟಿದ್ದೆ, ಎಣ್ಣೆ ಕೂಡ ಬಳಸಿಲ್ಲ, ಹಂಗೆ ಮಾಡ್ಕೊಂಡಿದ್ದೀನಿ. ಹಾಗಾಗಿ ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ. ನನಗೆ ಇದು ಎಣ್ಣೆ ಹಾಕಿ ಕಲಸಿ ನೀಟಾಗಿ ಎತ್ತಿಟ್ಟು ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ನಮ್ಮ ಮನೆಯವ್ರಿಗೆ ಈ ಥರ ಎಣ್ಣೆ ಹಾಕ್ತೆ ಮಾಡಿಕೊಟ್ರೆ ಅವ್ರಿಗೆ ಇಷ್ಟಪಟ್ಟು ತಿಂತಾರೆ. ಸ್ವಲ್ಪ ಅದು ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು, ಹಾಗಾಗಿ ಎಣ್ಣೆ ಏನೂ ಬಳಸದೆ ಹಾಗೆ ಚಪಾತಿ ಮಾಡ್ಕೊತಾ ಇದ್ದೀನಿ. ಯಾಕೋ ಇದ್ಕಿದಂಗೆ ಬೋಂಡ ತಿನ್ನಬೇಕು ಅಂತ ಅನ್ನಿಸ್ಬಿಡ್ತು ಆ ಟೈಮಲ್ಲಿ, ಅದಕ್ಕೆ ಬೋಂಡನೂ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಬೋಂಡ ಕೂಡ ಮಾಡಿಕೊಂಡೆ. ನಮ್ಮ ಮನೇಲಿ ಬೋಂಡ ಏನಾದರೂ ಮಾಡಿದ್ರೆ, ಏನಾದರೂ ಸ್ನ್ಯಾಕ್ಸ್ ಐಟಮ್ ಮಾಡಿದ್ರೆ ಸ್ವಲ್ಪ ಜಾಸ್ತಿ ಮಿಗೋ ಥರ ಮಾಡಬೇಕು. ನಮ್ಮ ಮನೆಯವರಿಲ್ಲ ಅಂತ ಅಂದರೆ ಯಾಕೆ ಇಷ್ಟು ಮಾಡ್ತೀವಿ ಒಳ್ಳೆ ಕಂಜೂಸ್ ಥರ ಅಂತ ಇರ್ತಾರೆ. ನನಗೆ ಮಿಗಬಾರ್ದು, ಸುಮ್ಮನೆ ವೇಸ್ಟ್ ಆಗಬಾರ್ದು ನನಗೆ, ಅದಕ್ಕಾಗಿ ನಾನು ಸ್ವಲ್ಪ ಕಡಿಮೆನೇ ಮಾಡ್ತಾಯಿರ್ತೀನಿ. ಅವ್ರು ಸ್ವಲ್ಪ ಕಡಿಮೆ ಮಾಡಬೇಡ, ಇನ್ನೂ ಮಿಗೋ ಥರನೇ ಮಾಡು ಅಂತಲೇ ಹೇಳ್ತಾ ಇರ್ತಾರೆ. ಇನ್ನು ನೈಟ್ ಊಟಕ್ಕಲ್ವ ಸ್ವಲ್ಪ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ನಾನು ಹಂಗೆ ಸ್ವಲ್ಪನೇ ಮಾಡಿದ್ದೆ. ಒನ್ ಟೈಮ್ಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೆ. ಅದಾದಮೇಲೆ ನಮ್ಮ ಮಗ ನಾನು ಬೋಂಡ ಬಜ್ಜಿ ಮಾಡಿದ ತಕ್ಷಣ ಅವ್ನಿಗೆ ಅವ್ರ ಅಪ್ಪಂಗೆ ತಗೊಂಡೋಗಿ ಕೊಡೋದು ಒಂದು ಅಭ್ಯಾಸ ಮಾಡಿಬಿಟ್ಟಿದ್ದೀನಿ. ಹೋಗ್ಲಿ ಒಂದು ವಿಡಿಯೋ ಮಾಡ್ಕೊತೀನಿ ಅಂದ್ರೂ ಬಿಡ್ತಾಯಿಲ್ಲ. ಬೋಂಡ ಆಗಿದ ತಕ್ಷಣ ಒಂದು ಫೋಟೋ ತಗೊತೀನಿ ಅಂದ್ರೂ ಬಿಡ್ತಾಯಿಲ್ಲ. ಇಲ್ಲ ನಾನು ಡ್ಯಾಡಿಗೆ ಕೊಡ್ತೀನಿ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಕೊಟ್ಟ. ಫಸ್ಟ್ನೇ ಬೇಲಂತೂ ಯಾವ ಫೋಟೋನೂ ತಕ್ಕೊಳ್ಳೋದಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಳ್ಳೋದಕ್ಕೂ ಆಗಲಿಲ್ಲ. ಇವಾಗ ಎಷ್ಟು ವಿಡಿಯೋ ಮಾಡ್ಕೊಂಡಿದ್ದೀನೋ ಅಷ್ಟೇ. ಅದಾದಮೇಲೆ ಫುಲ್ಲು ನಾನು ಅದು ಬೋಂಡ ಎಲ್ಲ ಆಗಿದ ತಕ್ಷಣ ಫುಲ್ಲು ಅಡುಗೆ ಪೂರ್ತಿ ವಿಡಿಯೋ ಮಾಡ್ಕೊಳ್ಳೋಣ, ಏನೇನು ಮಾಡಿದ್ದೀನಿ ಅಂತ ಹೇಳ್ಬಿಟ್ಟು ಆ ಥರ ಪ್ಲ್ಯಾನ್ ಮಾಡ್ಕೊಂಡೆ. ನನ್ನ ಮಗ ನನಗೊಂಥರ ಪ್ಲ್ಯಾನ್ ಕೊಟ್ಟ, ನಿನಗೆ ಇಷ್ಟೇ ಸಾಕು ವಿಡಿಯೋ ಮಾಡ್ಕೊಂಡಿದ್ದು, ಸಾಕು ಬಾ ಅಂತ ಹೇಳ್ಬಿಟ್ಟು ತಗೊಂಡೋಗಿ ಅವ್ರ ಅಪ್ಪಂಗೆ ಫಸ್ಟ್ನೇ ತಗೊಂಡೋಗಿ ಕೊಟ್ಟ. ಅದಾದಮೇಲೆ ನಾನು ಮಿಕ್ಕಿದೆಲ್ಲ ಬೋಂಡ ಎಲ್ಲ ಹಾಕಿ, ನಮ್ಮ ಮನೆಯವರು ಇನ್ನು ಬೋಂಡ ತಿಂದರೆ ಊಟ ಮಾಡೋದಕ್ಕಾಗೋದಿಲ್ಲ, ಊಟನೂ ಹಾಕ್ಕೊಟ್ಬಿಡು ಅಂತ ಅಂದರು. ಸರಿ ಆಯಿತು ಅಂತ ಹೇಳ್ಬಿಟ್ಟು ಅವ್ರಿಗೂ ಊಟ ಹಾಕ್ಕೊಟ್ಟು ಇನ್ನು ನಾನು ಬೋಂಡ ಎಲ್ಲ ಫುಲ್ಲು ಮಾಡಿ ಇಟ್ಟು ಇನ್ನು ನಾವು ಊಟ ಮಾಡಿದ್ವಿ. ನಮ್ಮ ಮನೆಯವ್ರು ಬೇರೆ ನನ್ನ ಮಗನ್ನ ರೇಗಿಸ್ತಾಯಿದ್ರು, ನೀವಿಬ್ಬರು ಮನೆ ಬಿಟ್ಟೋಗ್ರಿ, ನಿನಗೂ ಬೇಡ ಮಮ್ಮಿನೂ ಬೇಡ ನೀನು ಬೇಡ, ಮನೆ ಬಿಟ್ಟೋಗ್ರಿ ಅಂತ ರೇಗಿಸ್ತಾಯಿದ್ರು. ಅದಕ್ಕೆ ಅವ್ರ ಅಪ್ಪನೇ ಬೈತಾ ಇದ್ದ, ನೀನೇ ಮನೆ ಬಿಟ್ಟೋಗು, ನಂದು ಮನೆ ಅಂತ ಹೇಳ್ಬಿಟ್ಟು. ನಮ್ಮ ಮನೆಯವರು ಬಾಡಿಗೆ ಕಟ್ಟೋದು ನಾನು ಕೊಡೋ ನಂದು ಮನೆ ಅಂತ ಅವ್ರು ಅಂತಾಯಿದ್ರು. ಇವನು ನಂದು ಮನೆ, ತಾತಂಗೆ ಹೇಳ್ತೀನಿ, ಅಜ್ಜಿಗೆ ಹೇಳ್ತೀನಿ ಅಂತ ಅಂದ್ಕೊಂಡು ಅವ್ರ ಅಪ್ಪಂಗೆ ರೋಪ ಆಗ್ತಾಯಿದ್ದ. ಹಂಗೆ ಆಡಿಕೊಂಡು ಸ್ವಲ್ಪ ಅವನಿಗೂ ಊಟ ಎಲ್ಲ ತಿನ್ನಿಸಿ ಆದಮೇಲೆ ಅವನು ಯಾವಾಗ್ಲೂ ನನ್ನ ಪಾರ್ಟಿ, ಅವನು ಅವ್ರ ಅಪ್ಪನ ಕಡೆಗೆ ಏನೋ ಅವನು ಮಾತಾಡೋದಿಲ್ಲ ಜಾಸ್ತಿ. ಅವರಪ್ಪ ಏನಾದರೂ ನಾನು ಬೈದರು ಅಂತಂದರೆ ಹೋಗಿ ಹೊಡೆದೇ ಬಿಡ್ತಾನೆ, ಅಷ್ಟು ಒಂಥರ ರೌಡಿ ಥರ ಆಡ್ತಾ ಇರ್ತಾನೆ. ಹಂಗಾಗಿ ಅವರಪ್ಪ ನನ್ನನ್ನು ಬೇರೆ ರೇಗಿಸ್ತಾಯಿದ್ರು, ಮನೆ ಬಿಟ್ಟು ಹೋಗು ಅಂತದ. ನೋಡಪ್ಪ ಡ್ಯಾಡಿ ಬೈತಿರೋದು ನನ್ನ. ಹೋಗೋ ನೀನು ನಿಮ್ಮ ಅಮ್ಮ ಮನೆ ಬಿಟ್ಟು ಹೋಗ್ರಿ, ನೀವಿಬ್ರು ಹೋಗ್ರಿ. ಡ್ಯಾಡಿ ಬೈದರು ಮಗನೇ. ನಮ್ಮ ಮನೆಯವ್ರಂತೂ ಸರ್ಪ್ರೈಸ್ ಕೊಟ್ಟಿಲ್ಲ ನನಗೆ ಯಾವತ್ತು. ನನ್ನ ಮಗ ಯಾವಾಗಲೂ ಗಂಟೆಗೂ ಸರ್ಪ್ರೈಸ್ ಕೊಡ್ತಿರ್ತಾನೆ ನೋಡಿ ಇವಾಗ. ವಾವ್
ನನಗೆ ತಿನ್ಸು. ಇವರೇ ನನ್ನ ಪಾಲಿನ ಗಂಡ ಪತಿದೈವ ಆರಾಧ್ಯ. ನಮ್ಮ ಮನೆಯವ್ರಿಗೆ ರೇಗಿಸ್ತಾ ಇದ್ದೆ ನಾನು ವಿಡಿಯೋ ಮಾಡ್ಕೊತಾ ಇದ್ದೀನಿ ಅಂತ ಹೇಳ್ಬಿಟ್ಟು. ಅವರು ಹೆಂಗೂ ವಿಡಿಯೋ ಮಾಡ್ಕೊತಾ ಇಲ್ಲ ಅಂತ ಅವ್ರಿಗೆ ಗೊತ್ತಾಗಿತ್ತೇನೋ, ಅದಕ್ಕೆ ಸುಮ್ಮನೆ ಇದ್ದರು. ಊಟ ಮಾಡೋಗಿ ಎದ್ದೋಗಿ ಅಂತಲೇ ಹೇಳ್ಕೊಂಡು ಹಂಗೆ ಟೈಮ್ ಪಾಸ್ ಮಾಡಿ ಊಟ ಮಾಡಿ ಮಲ್ಕೊಂಡ್ವಿ. ಇವತ್ತಿನ ವ್ಲಾಗ್ ಇಷ್ಟೇ. ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಪ್ರತಿಯೊಂದು ವಿಡಿಯೋದಲ್ಲೂ ಕೇಳ್ಕೊತಾನೆ ಇದ್ದೀನಿ, ಬಟ್ ಸಬ್ಸ್ಕ್ರೈಬರ್ಸ್ ತುಂಬ ಕಡಿಮೆ ಇದ್ದೀರಾ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೀವು ವಿಡಿಯೋ ನೋಡಿ ಸಪೋರ್ಟ್ ಮಾಡೋದ್ರಿಂದ, ಸಬ್ಸ್ಕ್ರೈಬ್ ಆಗೋದ್ರಿಂದ ನನಗೂ ಕೂಡ ವಿಡಿಯೋ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ. ಮತ್ತು ಯಾವ ಥರ ವಿಡಿಯೋ ಬೇಕು ಅನ್ನೋದು ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಥ್ಯಾಂಕ್ ಯು.